ಡೆಫಿನೆಟ್ ಆಗಿ ಒಂದು ಡೆಫಿಮೇಷನ್ ಸೂಟ್ ಅನ್ನೋದು ರೆಡಿ ಮಾಡ್ತಾನೆ ಇದೀವಿ ನಾವು. ಬಿಕಾಸ್ ಅವರೊಬ್ರು ಇನ್ನೊಬ್ರು ವ್ಯಕ್ತಿಯ ಬಗ್ಗೆ ಮಾತಾಡಿರೋದು ಪ್ರೆಸ್ ಅಲ್ಲಿ, ಅದು ನೀವು ಪಿಟಿಷನ್ ಅಲ್ಲಿ ಹಾಕೊಂಡಿದ್ದೀರಾ, ಕೋರ್ಟ್ ಆಫ್ ಲಾ ಅಲ್ಲಿ ನಾವು ಅದನ್ನ ಎಸ್ಟಾಬ್ಲಿಷ್ ಮಾಡಿ ಪ್ರೂವ್ ಮಾಡೋಣ. ಬಟ್ ಇದು ಪ್ರೆಸ್ ಮುಂದೆ ಅವ್ರ ಹೆಸರನ್ನ ತಗೊಂಡ್ಬಂದಿರೋದನ್ನ ಇಟ್ ಇಸ್ ಡೆಫಿನೆಟ್ಲಿ ಅವರ್ ರೀಸನ್ ಫಾರ್ ಕಾಸಿಂಗ್ ಡಿಫಮೇಷನ್ ಆನ್ ದಟ್ ಪರ್ಸನ್ ಅಂಡ್ ವಿ ಆರ್ ಲುಕಿಂಗ್ ಫಾರ್ವರ್ಡ್ ಟು ಫೈಲಿಂಗ್ ಎನಿ ಅಪ್ರೋಪ್ರಿಯೇಟ್ ಡೆಫಮೇಷನ್ ಸೂಟ್ ದಟ್ ಇಸ್ ರಿಕ್ವೈರ್ಡ್ ಇನ್ ದಟ್ ಮ್ಯಾಟರ್. ಮ್ಯಾಮ್, ಈಗ ಡಿಸೆಂಬರ್ ಅಲ್ಲಿ ಅವ್ರನ್ನ ಮನೆಯಿಂದ ಹೊರಗಡೆ ಹಾಕಿದ್ದು, ಮನೆಯೊಳಗೂ ಬಿಟ್ಟು ನೀವು ಹೇಳಿದ ದೊಡ್ಡ ಮನೇಲೂ ಈ ತರ ಆಗುತ್ತಾ ಅಂತ ಹೇಳಿದ್ರಲ್ಲ, ಯಾರು ಮನೆಯಿಂದ ಹೊರಗಡೆ ಹಾಕಿದ್ರು, ಯಾರು ಏನೋ ಹೇಳ್ಕೊಂಡಿದ್ರೆ ಆ ವಿಚಾರನ ಏನೋ ಶೇರ್ ಮಾಡಿದಾರ ಅಂತ ಹೇಳಿ? ಯಾಕಂದ್ರೆ 100% ನಿಮ್ಗೆ ಹೇಳ್ಕೊಂಡಿರ್ತಾರೆ ಈ ತರ. ಇದೆಲ್ಲಾನು ಅಟರ್ನಿ ಕ್ಲೈಂಟ್ ಪ್ರಿವಿಲೇಜ್ ಅಂತ ಬರುತ್ತೆ. ನನ್ಗೆ ಶ್ರೀದೇವಿ ಏನ್ ಹೇಳ್ಕೊಂಡಿದ್ದಾಳೆ ಅಂದ್ರೆ ದೇರ್ ಆರ್ ಮೆನಿ ಟೈಮ್ಸ್ ಶಿ ಇಸ್ ಬ್ರೋಕನ್ ಡೌನ್. ಅಲ್ಲಿ ಯುಎಸ್ ತಂದೆ ಹೇಳೋ ಪ್ರಕಾರ ಇಲ್ಲಿ ತುಂಬಾ ಸಲ ಅವ್ರಿಗೆ ಆಸ್ಪತ್ರೆಗಳೆಲ್ಲ ಅಡ್ಮಿಟ್ ಆಗಿದ್ದಾರೆ, ಅದು ಕೂಡ ನನ್ಗೆ ಹೇಳ್ಕೊಂಡಿಲ್ಲ, ತುಂಬಾ ಅನುಭವಿಸಿದಾಳೆ ಅಂತ ಹೇಳ್ತಾರೆ. ಸೊ ಅದಕ್ಕೊಂದು ಕ್ಲಾರಿಫಿಕೇಶನ್ ಕೊಡ್ಲಿ, ನಾಲ್ಕು ತರ ಮಾತಾಡೋದು, ನಿಮ್ ಕಡೆಯಿಂದ ಒಂದು ಕರೆಕ್ಟ್ ಒಂದು ಕ್ಲಾರಿಫಿಕೇಶನ್ ಸಿಕ್ಕಿಲ್ಲ ಅನ್ನೋ ಉದ್ದೇಶ ಅಷ್ಟೇ. ಇಲ್ಲ, ಇದು ಕ್ಲಾರಿಫಿಕೇಶನ್ಸ್ ಕೊಡ್ಬೇಕಾಗಿರೋದು ಅನ್ನೋದ್ರಂದ್ರೆ ಇವಾಗ ವೆದರ್ ಶಿ ಹ್ಯಾಸ್ ಆಕ್ಚುಲಿ ಫೆಲ್ಟ್ ಆಲ್ ಆಫ್ ದೀಸ್ ಥಿಂಗ್ಸ್ ಅನ್ನೋದು ಇಟ್ ಈಸ್ ಫ್ರಮ್ ಅ ವುಮೆನ್ ಟು ಅ ವುಮೆನ್. ಇವಾಗ ನಿಮ್ಗೆ ಮನೆಯಲ್ಲಿ ನನ್ ರೂಮ್ ಅಲ್ಲಿ ಇರಬೇಡ ನೀನು ಅಂತ ರೂಮ್ ಇಂದ ಆಚೆ ಹಾಕಿ ಮನೆಯಲ್ಲಿ ನಿಮ್ಗೆ ಅದು ಕೊಟ್ಟಿರೋ ಗೌರವ ಕೊಡದೇನೆ ಕೂತ್ಕೊಂಡಾಗ ಯಾವ ರೀತಿಯಲ್ಲಿ ನಿಮ್ಗೆ ಅದು ಟಾರ್ಚರ್ ಆಗತ್ತೆ. ದಿಸ್ ಇಸ್ ಮೆಂಟಲ್ ಕ್ರುಯಲ್ಟಿ ದಟ್ ದೇ ಹ್ಯಾವ್ ಕಾಸ್ಟ್. ಅಂಡ್ ಇದಕ್ಕೆಲ್ಲಾನು ನಮ್ಮ ಹತ್ರ ವ್ಯಾಲಿಡೇಟೆಡ್ ಜಸ್ಟಿಫಿಕೇಶನ್ ಇದೆ, ಪ್ರೂಫ್ ಇದೆ. ಇದನ್ನೆಲ್ಲಾನು ನಾವು ನಮ್ಮ ಪಿಟಿಷನ್ ಅಲ್ಲಿ ಡೆಫಿನೆಟ್ ಆಗಿ ನಾವು ಅದನ್ನು ರೆಸ್ಪಾನ್ಸ್ ಕೊಡ್ತೀವಿ. ಯುವಾನೇ ಮಾಡಿರೋದು, ರೂಮ್ ಅಲ್ಲೆಲ್ಲ ಅಲೋ ಮಾಡೋದು, ಇವಾಗೆಲ್ಲ ಯುವಾನೇ ಮಾಡಿರೋದು, ಗುರು ಅವರೇ ಮಾಡಿರೋದು, ಎಲ್ಲರೂ ಎವ್ರಿಬಡಿ ಇನ್ ದ ಫ್ಯಾಮಿಲಿ ವಾಸ್ ಪಾರ್ಟ್ ಆಫ್ ದಿಸ್. ಅದೇ ಹೇಳಿದ್ದು ಡಿಸೆಂಬರ್ ಟೈಮ್ ಇಂದ ಅದ್ ಏನ್ ಚೇಂಜ್ ಆಯ್ತೋ ಗೊತ್ತಿಲ್ಲ. ಬಿಕಾಸ್ ಡಿಸೆಂಬರ್ ವರೆಗೂ ಎಲ್ಲರೂ ವೇರ್ very loving towards her. There are messages, there is everything to establish and prove that. In fact, ನೀವು ಮಾಧ್ಯಮದವರೇನೆ ಸ್ವಲ್ಪ ಪ್ರೀವಿಯಸ್ ರೆಕಾರ್ಡ್ಸ್ ನೋಡಿದ್ರೆ ಫ್ಯಾಮಿಲಿ ಅವರೆಲ್ಲರನ್ನು ಒಳ್ಳೆ ಮಾತಾಡಿದ್ದಾರೆ ಶ್ರೀದೇವಿ ಬಗ್ಗೆ. ಯಾರು ಇದುವರೆಗೂ ಈ 9 years ಅಲ್ಲಿ nobody has spoken anything wrong about Sridevi. And everyone has always appreciated her efforts for the academy and how she has brought up the organization. ಇದು ಆರ್ಗನೈಸೇಷನ್ ಅಲ್ಲಿ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ನ ಇಲ್ಲಿ ಪ್ರೆಷರ್ ಟೆಕ್ನಿಕ್ ಯೂಸ್ ಮಾಡಿಕೊಂಡು ಒಂದು ಮ್ಯಾಟ್ರಿಮೋನಿಯಲ್ ಕೇಸ್ ಅಲ್ಲಿ ಹಾಕೋದು, all of this dirt is something that they are the ones who are bringing it out. ನಮ್ ಕಡೆಯಿಂದ ಏನೂ ಆಗಿಲ್ಲ, ನಾವ್ ಯಾರ ಹೆಸರು ತಗೊಂಡಿಲ್ಲ, ಯಾರದೂನು ಮೇಲೆ ಒಂದು ಕ್ಯಾರೆಕ್ಟರ್ ಅಸಾಸಿನೇಷನ್ ಆಗ್ಲಿ ಇಲ್ಲ ಅಲಿಗೇಷನ್ಸ್ ಆಗ್ಲಿ, ಲೀಗಲ್ ಪ್ರಾಸೆಸ್ ಏನ್ ರಿಕ್ವೈರ್ಮೆಂಟ್ ಇದೆಯೋ ಅಷ್ಟು ಮಾತ್ರ ಮಾಡಿ. ಯಾವಾಗ ಮುಗಿಬಹುದು ಮ್ಯಾಮ್ ಅವ್ರ ಎಕ್ಸಾಮ್? ಯಾವಾಗ ಬರಬಹುದು ಬೆಂಗಳೂರಿಗೆ? ಸದ್ಯದಲ್ಲಿ ಏನು ಡೇಟ್ ಅನ್ನೋದು ಫಿಕ್ಸ್ ಆಗಿಲ್ಲ. ಬಟ್ ಡೆಫಿನೆಟ್ಲಿ ವೆನ್ ಶಿ ಕಮ್ಸ್ ಶಿ ವಿಲ್ ರೀಚ್ ಔಟ್ ಟು ದ ಮೀಡಿಯಾ. ಶಿ ಆಲ್ಸೋ ಯಾವಾಗ ಬರ್ತಾರೆ ಅಂತ ಏನಾದ್ರು 22nd ಬರ್ತಾರೆ ಅಂತ ಕೇಳ್ಬಿಟ್ರಿ, ಹೌದಾ? ಸದ್ಯದಲ್ಲಿ ನನಗೆ ಕನ್ಫರ್ಮೇಶನ್ ಇಲ್ಲ, ಬಟ್ ಡೆಫಿನೆಟ್ ಆಗಿ ಬರ್ತಾರೆ ಅವರು. ಬಂದಾಗ ಶಿ ವಿಲ್ ಆನ್ಸರ್ ಟು ಆಲ್ ಆಫ್ ಯುವರ್ ಕ್ವೆಶ್ಚನ್ಸ್ ಅಂಡ್ ಶಿ ವಿಲ್ ಡೆಫಿನೆಟ್ಲಿ ಹ್ಯಾವ್ ಅ ವರ್ಡ್ ವಿತ್ ಆಲ್ ಆಫ್ ಯು.